ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ನಮಸ್ಕಾರ ಸ್ನೇಹಿತರೆ, ಕಳೆದ 9 ತಿಂಗಳಿಂದ ಕರಾಳ ವನವಾಸವನ್ನು ಅನುಭವಿಸ್ತಾ ಇರೋ ಹೂಡಿಕೆದಾರರಿಗೆ ಒಂದು ಸಮಾಧಾನದ ಸಂಗತಿಗಳು ಒಂದಾದ್ಮೇಲೊಂದು ಬರ್ತಾ ಇದ್ದಾವೆ. ಮಾರ್ಕೆಟ್ ವನವಾಸ ಅಂತ್ಯ ಆಗ್ತಾ ಇದೆ. ಇನ್ಮೇಲೆ ಗೂಳಿ ಗುಮ್ಮುತ್ತೆ, ಭಾರತದ ಷೇರುಪೇಟೆ 1 ಲಕ್ಷ ಪಾಯಿಂಟ್ ತಲುಪುತ್ತೆ ಅಂತ ಜಾಗತಿಕ ಹಣಕಾಸು ಸಂಸ್ಥೆ ಮಾರ್ಗನ್ ಸ್ಟ್ಯಾನ್ಲಿ ಭಾರತದ ಬಗ್ಗೆ ಭಾರಿ ಬುಲ್ಲಿಶ್ ಆಗಿ ಭರ್ಜರಿ ಭವಿಷ್ಯ ನುಡಿದಿದೆ. 8% ಎಗರುತ್ತೆ ಮಾರ್ಕೆಟ್ ಸಡನ್ ಆಗಿ ಅಂತ ಹೇಳಿದೆ. ಹಾಗಿದ್ರೆ ಮಾರ್ಗನ್ ಸ್ಟ್ಯಾನ್ಲಿ ಈ ರೀತಿ ಹೇಳ್ತಿರೋದಕ್ಕೆ ಏನು ಕಾರಣ? ಭಾರತದ ಷೇರುಪೇಟೆ ಸದ್ಯ ಹೇಗಿದೆ, ಮುಂದೆ ಏನಾಗಬಹುದು ಮಾರ್ಗನ್ ಸ್ಟ್ಯಾನ್ಲಿ ಪ್ರಕಾರ? ಇಂಥ ಟೈಮ್ನಲ್ಲಿ ಮಾರ್ಕೆಟ್ನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರೋರು ಯಾವೆಲ್ಲ ವಿಚಾರಗಳನ್ನ ಮೈಂಡಲ್ಲಿ ಇಟ್ಕೊಂಡಿರಬೇಕು, ಇದೆಲ್ಲವನ್ನ ಚರ್ಚೆ ಮಾಡ್ತಾ ಹೋಗೋಣ ಈ ವರದಿಯಲ್ಲಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಮಾರ್ಗನ್ ಸ್ಟ್ಯಾನ್ಲಿ ಭಾರತದ ಮಾರ್ಕೆಟ್ ಬಗ್ಗೆ ಏನ್ ಹೇಳಿದೆ ಅಂತ ನೋಡೋಕ್ಕೂ ಮೊದಲು ಸದ್ಯ ಮಾರ್ಕೆಟ್ ಹೇಗಿದೆ, ಕಳೆದ 8-9 ತಿಂಗಳಲ್ಲಿ ಹೇಗಿತ್ತು ಅಂತ ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಹೀಗಾಗಿ ಕ್ವಿಕ್ ಆಗಿ ಸ್ವಲ್ಪ ಈ ಕಹಿ ಇತಿಹಾಸವನ್ನ ಮೆಲುಕು ಹಾಕ್ತಾ ಹೋಗೋಣ. ಸೆಪ್ಟೆಂಬರ್ ಟು ಮೇ ಕರಾಳ ನವಮಾಸ. ಸ್ನೇಹಿತರೆ, ಸೆಪ್ಟೆಂಬರ್ 30, 2024ರಿಂದ ಸದ್ಯ ಮೇ ವರೆಗಿನ ಕಳೆದ 9 ತಿಂಗಳ ಮಾರ್ಕೆಟ್ ಅನ್ನ ಇತ್ತೀಚಿನ ಭಾರತದ ಷೇರುಪೇಟೆ ಇತಿಹಾಸದ ಕರಾಳ ಅವಧಿ ಅಂತಲೇ ಕರಿಬಹುದು. ಯಾಕಂದ್ರೆ ಮಾರ್ಕೆಟ್ ಅಷ್ಟೊಂದು ಏರಿಳಿತ ಕಂಡಿತ್ತು. ಹೂಡಿಕೆದಾರರು ಹೈರಾಣಾಗಿ ಹೋಗಿದ್ರು. ಐಷಾರಾಮಿ ಕ್ರೂಸ್ ಹಡಗಲ್ಲಿ ಹೋಗ್ತಿರೋರನ್ನ ಸಡನ್ ಆಗಿ ತೂತು ಬಿದ್ದ ಸಣ್ಣ ತೆಪ್ಪದಲ್ಲಿ ಕೂರಿಸ್ದಂಗಾಗಿತ್ತು. ಆಫ್ಟರ್ ಕೋವಿಡ್ ಅಂತೂ 3-4 ವರ್ಷಗಳ ಕಾಲ ಮಾರ್ಕೆಟ್ ಬೀಳೋದು ಅಂದ್ರೆ ಏನು ಅಂತಲೇ ನೋಡಿರದ ಒಂದಷ್ಟು ಜನರಿಗೆ ಈಗ 2 ದಿನಕ್ಕೊಂದ್ಸಲಿ ಕರಡಿ ದರ್ಶನ ಆಗಿತ್ತು. ನೀವು ನೋಡ್ತಾ ಇರ್ಬೋದು, ಸೆಪ್ಟೆಂಬರ್ 27ಕ್ಕೆ 85,000 ಪಾಯಿಂಟ್ಸ್ ಇದ್ದ ಸೆನ್ಸೆಕ್ಸ್ 2024ರಲ್ಲಿ 2025ರ ಮಾರ್ಚ್ 4 ಅನ್ನೋ ಹೊತ್ತಿಗೆ 73,000ಕ್ಕೆ ಇಳಿದು ಉದುರು ಹೋಗ್ಬಿಟ್ಟಿತ್ತು. 5-6 ತಿಂಗಳಲ್ಲಿ 12,000 ಪಾಯಿಂಟ್ಸ್ ಗಾನ್. 4 ದಿನ ಬೀಳೋದು, 1 ದಿನ ಸ್ವಲ್ಪ ಎದ್ದೇಳೋದು, ಮತ್ತೆ ಮಲ್ಕೊಳ್ಳೋದು. ಆರ್ಥಿಕ ಹಿನ್ನಡೆ. ಅಷ್ಟೊತ್ತಿಗೆ ಹಲ್ಬಿಡ್ತಾ ಟ್ರಂಪ್ ಬಂದರು. ಇರೋ ಕರಡಿ ಕುಣಿತ ಸಾಕಾಗಲ್ಲ, ನಾನು ಕುಣಿತೀನಿ ಅಂತ. ಆಮೇಲೆ ಇಸ್ರೇಲ್ ಯುದ್ಧ, ವಿದೇಶಿ ಹೂಡಿಕೆದಾರರ ಓಟ ಎಲ್ಲ ಸೇರಿಕೊಂಡು ಮಾರ್ಕೆಟ್ನ ಅಲ್ಲಾಡಿಸ್ಬಿಟ್ವು. ಅದರಲ್ಲೂ ಕೂಡ ಭಾರತದಲ್ಲಂತೂ ವಿದೇಶಿ ಹೂಡಿಕೆದಾರರು ಓಡ್ತಾ ಇದ್ರು ಭಾರತದಿಂದ. ಮಾರ್ಕೆಟ್ಗೆ ಹೊಸದಾಗಿ ಬಂದವರಂತೂ ಏನಾಗ್ತಿದೆ ಅಂತ ನೋಡುವಷ್ಟರಲ್ಲಿ ಮತ್ತೆ ಹೊಡೆತ ತಿಂತಾ ಇದ್ರು. ಕರಡಿ ಗೂಳಿ 2 ಹೊಡಿತಾ ಇದ್ವು. ಅನೇಕರಿಗೆ ಸ್ಟಾಕ್ ಮಾರ್ಕೆಟ್ ಸಹವಾಸನೆ ಸಾಕಪ್ಪ ಅನಿಸ್ಬಿಟ್ಟಿತ್ತು. ಸಿಕ್ಕ ಹಾಗೆ ಇನ್ವೆಸ್ಟ್ ಮಾಡಿ ಎಷ್ಟೋ ಜನ ಕೈ ಸುಟ್ಕೊಂಡಿದ್ರು, ಮನೆ ಮಠ ಎಲ್ಲ ಕಳ್ಕೊಂಡ್ರು. ಈ ಹಂತದಲ್ಲಿ ಭಾರತದ ಭವಿಷ್ಯವನ್ನೇ ಬದಲಾಯಿಸ್ತೀವಿ ಅಂತ ಹೇಳ್ತಾ ಇದ್ದ ಕೆಲವೊಂದು ಸೋಕಾಲ್ಡ್ ಯೂನಿಕಾರ್ನ್ ಕಂಪನಿಗಳು ಕೂಡ ಬಾಗಿಲು ಹಾಕೊಂಡು ಹೋದ್ವು. 9 ತಿಂಗಳು ಮಾರ್ಕೆಟ್ ಅನ್ನೋದು ರಕ್ತಮಯ ಆಗಿತ್ತು. ಎಲ್ಲಿ ನೋಡಿದ್ರು ಕೆಂಪು. ಆದ್ರೀಗ ಕೊನೆಗೂ ಈ ಕರಾಳ ನವಮಾಸ ಮುಗಿದಿದ್ದು ಭಾರತಕ್ಕೆ ಶುಕ್ರ ದಶೆ ಶುರುವಾಗುತ್ತೆ ಅಂತ ಮಾರ್ಗನ್ ಸ್ಟ್ಯಾನ್ಲಿ ಹೇಳ್ತಾ ಇದೆ. ಇನ್ಫ್ಯಾಕ್ಟ್ ಈ ಕರಾಳ ಕಾಲ ಅಂದ್ಕೊಂಡಷ್ಟೇನು ಕೆಟ್ಟದಾಗಿರ್ಲಿಲ್ಲ, ಮಾರ್ಕೆಟ್ಗೆ ಒಳ್ಳೇದೇ ಆಗಿತ್ತು ಅಂತ ಮಾರ್ಗನ್ ಸ್ಟ್ಯಾನ್ಲಿ ಹೇಳ್ತಾ ಇದೆ. ಸೆನ್ಸೆಕ್ಸ್ 1 ಲಕ್ಷಕ್ಕೆ ಮಾರ್ಗನ್ ಸ್ಟ್ಯಾನ್ಲಿ ಭವಿಷ್ಯ. ಅಮೆರಿಕದ ಖ್ಯಾತ ಹೂಡಿಕೆ ಸಂಸ್ಥೆ ಮಾರ್ಗನ್ ಸ್ಟ್ಯಾನ್ಲಿ ಭಾರತದ ಮಾರ್ಕೆಟ್ ಬಗ್ಗೆ ಇಂಥ ಒಂದು ಬಂಗಾರದಂತ ಭವಿಷ್ಯವಾಣಿ ನುಡಿದಿದೆ. 2024ರ ಸೆಪ್ಟೆಂಬರ್ನಿಂದ ಇದುವರೆಗೆ 5% ಭಾರತದ ಮಾರ್ಕೆಟ್ ಹಿಂದೆ ಬಿದ್ದಿದ್ರು ಕೂಡ ಇದು ಕೇವಲ ಡಿಪ್ ಅಲ್ಲ, ಒಳ್ಳೆಯ ಕರೆಕ್ಷನ್ ಅಂತ ಹೇಳಿದೆ. ಮಾರ್ಕೆಟ್ ಭಾಷೆಯಲ್ಲಿ ಕರೆಕ್ಷನ್ ಅಂತ ಹೇಳಿದ್ರೆ ಸುಧಾರಿಸ್ಕೊಳ್ತಾ ಇದೆ ಮಾರ್ಕೆಟ್ ಅಂತ. ಈಗ ಒಬ್ಬ ರನ್ನರ್ ಫಾಸ್ಟ್ ಆಗಿ ಓಡ್ತಾ ಇದ್ದು ಸಡನ್ ಆಗಿ ಸುಸ್ತಾದ್ರೆ ಮಧ್ಯದಲ್ಲಿ ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡಿ ನೀರು ಕುಡಿದು ಸುಧಾರಿಸ್ಕೊಂಡು ಮತ್ತೆ ಎನರ್ಜಿ ಗಳಿಸ್ಕೊಂಡು ಫಾಸ್ಟ್ ಆಗಿ ಓಡ್ತಾನಲ್ವಾ, ಅದೇ ರೀತಿ ಎರ್ರಾಬಿರಿ ಓಡಿ ಓವರ್ ವ್ಯಾಲ್ಯೂಡ್ ಆಗಿದ್ದ ಮಾರ್ಕೆಟ್ ಒಂಚೂರು ಪ್ರೈಸ್ ಕರೆಕ್ಷನ್, ಟೈಮ್ ಕರೆಕ್ಷನ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಮತ್ತೆ ಚಿಮ್ಮುತ್ತೆ ಅಂತ ಅರ್ಥ. ಹೀಗಾಗಿ ಮಾರ್ಕೆಟ್ ನಲ್ಲಿ ಈ ರೀತಿಯ ಕರೆಕ್ಷನ್ಗಳು, ಟೈಮ್ ಕರೆಕ್ಷನ್ ಮತ್ತು ಪ್ರೈಸ್ ಕರೆಕ್ಷನ್ಗಳು ಮಾರ್ಕೆಟ್ನ ಹೆಲ್ತ್ಗೆ ಒಳ್ಳೆಯದು ಅಂತಲೇ ಹೇಳ್ತಾರೆ. ಅದೇ ರೀತಿ ಕಳೆದ 9 ತಿಂಗಳು ಕೂಡ ಭಾರತದ ಮಾರ್ಕೆಟ್ಗೆ ಒಳ್ಳೆ ಕರೆಕ್ಷನ್ ಆಗಿತ್ತು ಅಂತ ಮಾರ್ಗನ್ ಸ್ಟ್ಯಾನ್ಲಿ ಹೇಳಿದೆ. ಇಲ್ಲಾಂದ್ರೆ ಬರೀ ಮಾರ್ಕೆಟ್ ಹಿಂಗೆ ಹೋಗ್ತಾ ಇದ್ರೆ ಬಬಲ್ ಕ್ರಿಯೇಟ್ ಆಗುತ್ತೆ. ಕರೆಕ್ಷನ್ ಆದರೂ ಸಹಿಸ್ಕೋಬಹುದು, ಆ ಬಬಲ್ ಕ್ರಿಯೇಟ್ ಆಗಿರೋದು ಪಟ್ಟಂತೆ ಯಾವ್ದೊಂದು ಪಿಂತಾಗಿ ಹೊಡೆದು ಬಿಟ್ರೆ ಇದೆಯಲ್ಲ, ಜೋರ್ ಮಳೆ ಬರ್ತಾ ತಲೆ ಮೇಲೆ ಮಾಡಿಲ್ದಿದ್ದಂಗೆ ಆಗ್ಬಿಡುತ್ತೆ, ಆಮೇಲೆ ತೆರೆಸ್ ಇಲ್ದಿದ್ದಂಗೆ ಆಗ್ಬಿಡುತ್ತೆ, ಗೋಡೆ ಇದೆ ಸುತ್ತ, ಮೇಲ್ಗಡೆ ಏನು ಕವರೇ ಇಲ್ದಿದ್ದಂಗೆ ಆಗ್ಬಿಡುತ್ತೆ ಮಳೆಯಲ್ಲಿ. ಹಾಗಾಗಿ ಬಬಲ್ ಕ್ರಿಯೇಟ್ ಆಗೋದಕ್ಕಿಂತ ಅದಾದಮೇಲೆ ಪಟ್ಟಣದಕ್ಕಿಂತ ಈ ಥರ ಹೆಲ್ದಿ ಕರೆಕ್ಷನೇ ಒಳ್ಳೆಯದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಹೂಡಿಕೆ ಮಾಡೋದಕ್ಕಿದು ಸುವರ್ಣಾವಕಾಶವಾಗಿತ್ತು ಅಂತ ಕೂಡ ಒಂದು ರಿಮೈಂಡರನ್ನು ಕೊಟ್ಟಿದೆ ಮಾರ್ಗನ್ ಸ್ಟ್ಯಾನ್ಲಿ. ಜೊತೆಗೆ ಈ ಕರೆಕ್ಷನ್ನಿಂದ ಬೂಸ್ಟ್ ಆಗಿರೋ ಭಾರತದ ಮಾರ್ಕೆಟ್ ಮುಂದಿನ ದಿನಗಳಲ್ಲಿ ಭರ್ಜರಿ ಓಡುತ್ತೆ. 2026ರ ಜೂನ್ ಒಳಗೆ
ಅಂದರೆ ನೆಕ್ಸ್ಟ್ ಇಯರ್ ಜೂನ್ ಒಳಗೆ ಸೆನ್ಸೆಕ್ಸ್ 8% ಜಂಪ್ ಆಗಿ 89,000 ಪಾಯಿಂಟ್ ತಲುಪಬಹುದು. ಇನ್ನೂ ಕಂಡೀಷನ್ ಚೆನ್ನಾಗಿತ್ತು, ಬುಲ್ ಕೇಸ್ ಅಂತ ಹೇಳಿದ್ರೆ ಅಂದ್ರೆ ಹೂಡಿಕೆಯ ಮೊಮೆಂಟಮ್ ಭರ್ಜರಿಯಾಗಿತ್ತು, ಆರ್ಥಿಕ ವಾತಾವರಣ ಎಲ್ಲವೂ ಏನು ಸಮಸ್ಯೆ ಆಗಿಲ್ಲ ಅಂತ ಹೇಳಿದ್ರೆ 1,00,000ಕ್ಕೂ ರೀಚ್ ಆಗಬಹುದು ಅಂತ ಗೋಲ್ಡನ್ ಭವಿಷ್ಯವಾಣಿ ನುಡಿದಿದೆ. ಸ್ನೇಹಿತರೆ, ಸೆನ್ಸೆಕ್ಸ್ 1,00,000 ಪಾಯಿಂಟ್ ತಲುಪೋದು ಅಂದರೆ ಸಾಮಾನ್ಯ ವಿಚಾರ ಅಲ್ಲ. ಸದ್ಯ 81,000 ಪಾಯಿಂಟ್ ಇದೆ. 1,00,000 ತಲುಪೋದು ಅಂದರೆ ಬರೋಬ್ಬರಿ 22% ಜಂಪ್. 2023 ಜೂನ್ನಿಂದ 2024 ಜೂನ್ ನಡುವೆ ಭಾರತದ ಮಾರ್ಕೆಟ್ ಇಂಥ ಬೆಳವಣಿಗೆ ಕಂಡಿತ್ತು. ವಿದೇಶಿ ಹೂಡಿಕೆಯ ಹರಿವು, ಕಾರ್ಪೊರೇಟ್ ಕಂಪನಿಗಳ ಒಳ್ಳೆ ರಿಸಲ್ಟ್, ಮೋದಿ ಸರ್ಕಾರ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದು ಪೊಲಿಟಿಕಲ್ ಕಂಟಿನ್ಯೂಟಿ ಮುಂದುವರೆದಿದ್ದು, ಜಾಗತಿಕ ಸ್ಥಿರತೆ ಕಾರಣದಿಂದ ಮಾರ್ಕೆಟ್ ಈ ತರ ಬೂಸ್ಟ್ ಆಗಿತ್ತು. ಅದಾದ ತಕ್ಷಣವೇ ಟ್ರಂಪ್ ಅಧಿಕಾರಕ್ಕೆ ಬಂದು ಕರಾಳ ವನವಾಸ, ನವವನವಾಸ ಶುರುವಾಗಿತ್ತು. ಆದ್ರೀಗ ಈ ಕರೆಕ್ಷನ್ ನಂತರ ಮತ್ತೆ ಮಾರ್ಕೆಟ್ ಈ ಹಿಂದೆ ಕಂಡ ಸಕ್ಸಸ್ಗೆ, ಆ ಒಂದು ವೇಗದ ಪ್ರಗತಿಯ ಪಥಕ್ಕೆ ಮತ್ತೆ ಬರೋ ನಿರೀಕ್ಷೆ ಇದೆ ಅಂತ ಮಾರ್ಗನ್ ಸ್ಟ್ಯಾನ್ಲಿ ಹೇಳ್ತಾ ಇದೆ. ಕೇವಲ ಹೇಳೋದಷ್ಟೇ ಅಲ್ಲ, ತನ್ನ ಪ್ರಿಡಿಕ್ಷನ್ಗೆ ಕಾರಣಗಳನ್ನ ಕೂಡ ಕೊಟ್ಟಿದೆ. ವ್ಯಾಪಾರ, ಹಣದುಬ್ಬರ ಎಲ್ಲ ಮಸ್ತ್. ಸ್ನೇಹಿತರೆ, ಮಾರ್ಗನ್ ಸ್ಟ್ಯಾನ್ಲಿ ಭಾರತದ ಮಾರ್ಕೆಟ್ ಮೇಲೆ ಇಂಥ ಭಾರಿ ನಿರೀಕ್ಷೆ, ಭಾರಿ ಪ್ರಿಡಿಕ್ಷನ್ ಕೊಡ್ತಿರೋದಕ್ಕೆ ಕಾರಣ ಭಾರತದ ಆರ್ಥಿಕ ಅಡಿಪಾಯ, ಫಿನಾನ್ಷಿಯಲ್ ಎಕನಾಮಿಕಲ್ ಫೌಂಡೇಶನ್ ಅಂತ ಹೇಳಿದೆ. ಜಾಗತಿಕ ಅಸ್ಥಿರತೆ ಇದ್ರೂ ಕೂಡ ಭಾರತದ ಎಕನಾಮಿಕ್ ಫಂಡಮೆಂಟಲ್ಸ್ ಸ್ಥಿರವಾಗಿವೆ. ಅಂದರೆ ಹಣದುಬ್ಬರ ಸ್ಟೇಬಲ್ ಆಗಿದೆ. ಈಗಂತೂ ರಿಟೇಲ್ ಇನ್ಫ್ಲೇಷನ್ RBIನ ಕಂಫರ್ಟಬಲ್ ರೇಂಜ್ ಒಳಗೆ ಬಂದು 3.16%ಗೆ ಬಿದ್ದು ಹೋಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಡೌನ್ ಆಗಿದೆ. ಟ್ರೇಡ್ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗ್ತಾ ಇದೆ. ಇತ್ತೀಚೆಗೆ ತಾನೇ ಭಾರತ ಬ್ರಿಟನ್ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿರುವುದು ಕೂಡ ದೊಡ್ಡ ಗ್ರೀನ್ ಸಿಗ್ನಲ್. ಇನ್ನು ಮುಂದೆ ಹಲವು ರಾಷ್ಟ್ರಗಳೊಂದಿಗೆ, ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳೊಂದಿಗೆ, ಯುರೋಪಿನ ಇತರ ರಾಷ್ಟ್ರಗಳೊಂದಿಗೂ ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ದೊಡ್ಡ ಮುನ್ನುಡಿಯಾಗುತ್ತೆ ಬ್ರಿಟನ್ನ ಈ ಒಪ್ಪಂದ ಅಂತಲೂ ಕೂಡ ಪರಿಗಣಿಸಲಾಗ್ತಾ ಇದೆ. ಹಲವು ವರ್ಷಗಳಿಂದ ಪೆಂಡಿಂಗ್ ಇತ್ತು ಇದು. FTA ಆಗಿ ಹೋಗಿದೆ ಈಗ, ಮುಕ್ತ ವ್ಯಾಪಾರ. ಅಮೆರಿಕ ಜೊತೆಗೆ ಮೊದಲನೇ ಹಂತದ FTA ಮಾತುಕತೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಜುಲೈ ಒಳಗಡೆ ಫೈನಲ್ ಆಗ್ಬೋದು ಅಂತ ಕೂಡ ಹೇಳ್ತಿದ್ದಾರೆ. ಅತ್ತ ಲ್ಯಾಟಿನ್ ಅಮೆರಿಕದ ಹೆಬ್ಬಾಗಿಲು ಚಿಲಿ ಜೊತೆಗೂ ಕೂಡ ಮುಂದಿನ ವಾರ ಮಾತುಕತೆ ಇದೆ. ಹೀಗಾಗಿ ಭಾರತದ ಟ್ರೇಡ್ ಒಳ್ಳೆ ಕಂಡೀಷನ್ ನಲ್ಲಿದೆ, ಒಳ್ಳೆ ಪಾಸಿಬಿಲಿಟಿ ಇದೆ ಮುಂದಿನ ದಿನಗಳಲ್ಲಿ. ಜೊತೆಗೆ ಸರ್ಕಾರ ಹಿಗ್ಗಾಮುಗ್ಗ ಖರ್ಚು ಮಾಡ್ತಿಲ್ಲ, ವಿತ್ತೀಯ ಶಿಸ್ತನ್ನ ಅನುಸರಿಸ್ತಾ ಇದೆ. ಸೆಂಟ್ರಲ್ ಬ್ಯಾಂಕ್ ಆಗಿರೋ RBI ಕೂಡ ಹೆಡ್ ಮಾಸ್ಟರ್ ತರ ಸ್ಟ್ರಿಕ್ಟ್ ಆಗಿರುತ್ತೆ. ಹಣಕಾಸು ಹಾಗೂ ವ್ಯಾಪಾರಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಲಿಬರಲ್ ಆಗ್ತಾ ಇದೆ. ಅಗ್ರೆಸಿವ್ ಆಗಿ ಬಡ್ಡಿ ದರ ಕಟ್ ಮಾಡ್ತಾ ಇಲ್ಲ. ಹೀಗೆ ಎಲ್ಲಾ ಅಂಶ ಒಳ್ಳೆ ಆರ್ಥಿಕ ಬೆಳವಣಿಗೆಗೆ ಪೂರಕವಾಗಿ ಕಾಣಿಸ್ತಾ ಇದೆ ಅಂತ ಮಾರ್ಗನ್ ಸ್ಟ್ಯಾನ್ಲಿ ಕಾರಣಗಳನ್ನ ಪಟ್ಟಿ ಮಾಡಿದ್ದಾರೆ. ಕಂಪನಿಗಳಿಗೆ ಸುಗ್ಗಿ, ಜೊತೆಗೆ ಕಾರ್ಪೊರೇಟ್ ಅರ್ನಿಂಗ್ಸ್ ಕೂಡ ಒಂಥರ ಅಧಪತನಕ್ಕೆ ಸಾಗ್ತಾ ಇದ್ದಿದ್ದು ಸ್ವಲ್ಪ ಸ್ಟೆಬಿಲೈಸ್ ಆಗಿದೆ. ಈಗ ಮುಂದೆ ಅದು ಪಿಕಪ್ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಹೆಚ್ಚಿನ ಖಾಸಗಿ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡೋಕೆ ಆಸಕ್ತಿ ತೋರಿಸ್ತಾ ಇವೆ. ಕಂಪನಿಗಳ ಬ್ಯಾಲೆನ್ಸ್ ಶೀಟ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಭಾರತದ ಜನ ನಾನ್ ಎಸೆನ್ಷಿಯಲ್ ಅಂದರೆ ಡಿಸ್ಕ್ರಿಷನರಿ ಸ್ಪೆಂಡಿಂಗ್, ಅತ್ಯವಶ್ಯಕವಲ್ಲದ ಆದರೆ ಇಷ್ಟಪಟ್ಟು ಇಚ್ಛೆಯಿಂದ ತಗೊಳ್ಳುವಂಥ ವಸ್ತುಗಳ ಮೇಲೆ, ಅಂದರೆ ಬಟ್ಟೆ ಅವಶ್ಯಕನೇ, ಆದರೆ ಹಲವಾರು ಬಟ್ಟೆಗಳು, ವೆರೈಟಿ ಬಟ್ಟೆಗಳು. ಸೊ ಬಟ್ಟೆ, ಹೋಟೆಲ್, ಮೊಬೈಲ್ ಫೋನ್ ಈ ಥರದ ಖರ್ಚುಗಳ ಮೇಲೆ, ಅನಿವಾರ್ಯವಲ್ಲದ ಖರ್ಚುಗಳ ಮೇಲೆ ಖರ್ಚು ಮಾಡೋದು ಏರಿಕೆ ಮಾಡ್ತಾರೆ. ಯಾಕಂದರೆ ಆಲ್ರೆಡಿ ಅವರಿಗೆ ಲಾಸ್ಟ್ ಬಜೆಟ್ನಲ್ಲಿ ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಸಿಕ್ಕಿದೆಯಲ್ಲ. ಈಗ ಸೀದಾ 7-7.5 ಲಕ್ಷದಿಂದ ಆಲ್ಮೋಸ್ಟ್ 13 ಲಕ್ಷ ತನಕ ಟ್ಯಾಕ್ಸೇ ಇಲ್ವಲ್ಲ, 12.25 ಲಕ್ಷ ತನಕ. ಸೊ ಅದು ಕೂಡ ಈ ರೀತಿಯ ಖರ್ಚುಗಳಿಗೆ ಜಾಸ್ತಿ ಆಗ್ಬೋದು. ಹೂಡಿಕೆ ಮತ್ತು ಖರ್ಚು ಎರಡೂ ಕೂಡ ಇಂಪ್ರೂವ್ ಆಗ್ಬೋದು. ಇದೆಲ್ಲದರ ಪರಿಣಾಮ ಮುಂದಿನ 2-3 ವರ್ಷದಲ್ಲಿ ಕಂಪನಿಗಳ ಆದಾಯ ಪ್ರತಿ ವರ್ಷ 16.8% ಏರಿಕೆಯಾಗೋ ನಿರೀಕ್ಷೆ ಇದೆ ಅಂತ ಮಾರ್ಗನ್ ಸ್ಟ್ಯಾನ್ಲಿ ಹೇಳಿದೆ. ಹೂಡಿಕೆ ಹೆಲ್ದಿ, ಜೊತೆಗೆ ಹೂಡಿಕೆ ಕೂಡ ಹೆಲ್ದಿಯಾಗಿ ಕಾಣಿಸ್ತಾ ಇದೆ. FIIs ಅಂದರೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಮತ್ತೆ ಭಾರತದ ಕಡೆಗೆ ದೊಡ್ಡ ಪ್ರಮಾಣದಲ್ಲಿ ಮುಖ ಮಾಡಿಲ್ಲ, ನಿಧಾನಕ್ಕೆ ಬರೋಕೆ ಶುರುವಾಗಿದ್ದಾರೆ. ಆದ್ರೆ ಒಂದು 3 ವರ್ಷದ ಹಿಂದೆ ಬಂದ್ರಲ್ಲ, ಹಾರ್ ಬಂದ್ರಲ್ಲ, ಆ ರೀತಿ ಬರ್ತಾ ಇಲ್ಲ. ದೊಡ್ಡ ಪ್ರಮಾಣದಲ್ಲಿ ಓಡ್ ಹೋಗಿದ್ರು, ಈಗ ನಿಧಾನಕ್ಕೆ ವಾಪಸ್ ಭಾರತದಲ್ಲಿ ಹೂಡಿಕೆ ಜಾಸ್ತಿ ಮಾಡ್ತಿದ್ದಾರೆ. ಕಳೆದ ಅಕ್ಟೋಬರ್ನಲ್ಲಿ ನೆಟ್ ಒಟ್ಟಾರೆ 1 ಲಕ್ಷ ಕೋಟಿ ಹೂಡಿಕೆಯನ್ನು ಹಿಂತೆಗೆದುಕೊಂಡಿದ್ದವರು ಈಗ ನೆಟ್ 10,000 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಇನ್ನು ಜಾಸ್ತಿ ಇರುತ್ತೆ ತಗೊಂಡಿರೋದು, ಹಾಕಿರೋದು. ನೆಟ್ ಏನಾಯಿತು ಅಂತ ನೋಡಿದಾಗ ನೆಟ್ ನಾವು 10,000 ಕೋಟಿ ಪ್ಲಸ್ನಲ್ಲೇ ಇದ್ದೀವಿ. ವಿದೇಶಿ ಹೂಡಿಕೆ ಅಷ್ಟು ಬಂದಿದೆ ನಮಗೆ. ರಿಟೇಲ್ ಹೂಡಿಕೆದಾರರಂತೂ ಭಾರತದ ಮಾರ್ಕೆಟ್ ಜೊತೆಗೆ ಅಚಲವಾಗಿ ನಿಂತ್ಕೊಂಡಿದ್ದಾರೆ. ಮಾರ್ಕೆಟ್ ಬಿದ್ದಾಗ ಕೂಡ ಹೂಡಿಕೆ ಬಹಳ ಕಮ್ಮಿ ಮಾಡಿರಲಿಲ್ಲ. ಎಲ್ಲ ಫಂಡಮೆಂಟಲ್ಸ್ ಚೆನ್ನಾಗಿ ಕಾಣಿಸ್ತಾ ಇದೆ. ಫಿನಾನ್ಷಿಯಲ್, ಕನ್ಸ್ಯೂಮರ್ ಡಿಸ್ಕ್ರಿಷನರಿ, ಕೈಗಾರಿಕಾ ಕ್ಷೇತ್ರಗಳು ಸಾಲಿಡ್ ಆಗಿ ಕಾಣಿಸ್ತಾ ಇವೆ. ಹೀಗಾಗಿ ಭಾರತದ ಮಾರ್ಕೆಟ್ ಒಳ್ಳೆ ಬೆಳವಣಿಗೆ ಕಾಣೋ ನಿರೀಕ್ಷೆ ಇದೆ ಅಂತ ಮಾರ್ಗನ್ ಸ್ಟ್ಯಾನ್ಲಿ ವಿಶ್ಲೇಷಣೆ ಕೊಟ್ಟಿದೆ. ಹಾಗೆ ತೈಲ ದರ ಕೂಡ ಕಮ್ಮಿ ಇದೆಯಲ್ಲ ಸದ್ಯಕ್ಕೆ. ಇದು ಹೀಗೆ ಕಮ್ಮಿ ಇದ್ದು
ಜಾಗತಿಕ ಬೆಳವಣಿಗೆ ಸ್ಟಡಿ ಆಗಿದ್ದು ಸರ್ಕಾರದ ಪಾಲಿಸಿಗಳು ಸ್ಥಿರವಾಗಿದ್ದರೆ ಸೆನ್ಸೆಕ್ಸ್ 1,00,000 ಪಾಯಿಂಟ್ ಮುಟ್ಟೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಮಾರ್ಗನ್ ಸ್ಟ್ಯಾನ್ಲಿ ಹೇಳಿದೆ. ಆದ್ರೆ ಒಂದು ವೇಳೆ ಜಾಗತಿಕ ಎಕಾನಮಿ ಸ್ಲೋ ಆಗಿ ತೈಲ ಮಾರುಕಟ್ಟೆಯಲ್ಲಿ ವಿಪರೀತ ಏರಿಳಿತ ಆದ್ರೆ, ಟ್ರಂಪ್ ಗೂಳಿ ಕುಣಿತ ಮಾಡೋದ್ ಬಿಟ್ಟು ಕರಡಿ ಕುಣಿತ ಮಾಡೋಕ್ ಶುರು ಮಾಡಿದ್ರೆ, ಇನ್ನು ಏನಾದ್ರೂ ಹುಚ್ಚಾಟಗಳನ್ನ ಮಾಡಿ ಜಾಗತಿಕ ಅರ್ಥವ್ಯವಸ್ಥೆ ಬುಡ ಹಿಡಿದು ಅಲುಗಾಡಿಸಿದ್ರೆ ಸೆನ್ಸೆಕ್ಸ್ 70,000 ಪಾಯಿಂಟ್ಗೆ ಬೀಳಲೂಬಹುದು. ಆ ಸಾಧ್ಯತೆ ಕೂಡ ಇರುತ್ತೆ. ಮಾರ್ಕೆಟ್ನಲ್ಲಿ ಬರೀ ಮೇಲಕ್ಕೆ ಹೋಗುತ್ತೆ, ಆ ಸೂಪರ್ ಇಲ್ಲ, 2 ಪಾಸಿಬಿಲಿಟಿ ಇರುತ್ತೆ. ಇದನ್ನ ಕೂಡ ಹೇಳಿದ್ದಾರೆ ಅವರು, ಮಾರ್ಗನ್ ಸ್ಟ್ಯಾನ್ಲಿ ಅವರು. ಆದರೆ ಸದ್ಯಕ್ಕೆ ಅಂತಹ ಭಯ ಕಾಣಿಸ್ತಿಲ್ಲ ಕಣ್ಣಿಗಷ್ಟೇ. ಬಂದರೆ ಆ ರೀತಿನೂ ಆಗಬಹುದು, ಬಟ್ ಸದ್ಯಕ್ಕೆ ಕಾಣಿಸ್ತಿಲ್ಲ ಆ ರೀತಿ ಭಯ. ಜೊತೆಗೆ ಜಾಗತಿಕ ಮಾರ್ಕೆಟ್ ಎಷ್ಟೇ ಏರಿಳಿತ ಆದರೂ ಕೂಡ ಭಾರತದ ಮಾರ್ಕೆಟ್ ತೀರಾ ಅಧಪತನವನ್ನ ಕಾಣಲ್ಲ ಅನ್ನೋ ಭರವಸೆಯನ್ನ ಮಾರ್ಗನ್ ಸ್ಟ್ಯಾನ್ಲಿ ವ್ಯಕ್ತಪಡಿಸಿದೆ. ಇಂಥ ಸಂದರ್ಭದಲ್ಲಿ ಏನು ಹೇಳ್ತಾರೆ ಸ್ನೇಹಿತರ ತಜ್ಞರು, ಎಲ್ಲ ತಜ್ಞರು ಏನು ಹೇಳ್ತಾರೆ ಅಂದರೆ, ಸಾಮಾನ್ಯವಾಗಿ ಯಾವತ್ತು ಮಾರ್ಕೆಟ್ ಬೀಳುತ್ತಲ್ಲ ಅವತ್ತು ಓಡ್ ಹೋಗಬಾರ್ದು. ಅವತ್ತು ಚೀಪ್ ರೇಟಿಗೆ ಸಿಗುತ್ತೆ, ಬ್ಯಾಗ್ ತಗೊಂಡು ಶಾಪಿಂಗ್ ಹೋಗ್ಲಿಕ್ಕೆ ಟೈಮ್. ಎಲ್ಲರೂ ದುರಾಸೆಯಿಂದ ಮಾರ್ಕೆಟಲ್ಲಿ ಓವರ್ ವ್ಯಾಲ್ಯೂಡ್ ಆಗಿದ್ದಾಗಲೂ ಕೂಡ ಬೈ ಮಾಡ್ತಾ ಇರ್ತಾರಲ್ಲ, ಆವಾಗ ನೀವು ಭಯಪಡಿ, ಯಾವಾಗಪ್ಪ ಬಬಲ್ ಕ್ರಿಯೇಟ್ ಮಾಡ್ತಿದ್ದಾರೆ, ನಾನು ದೂರ ಇರ್ತೀನಿ ಅಂತ ಹೇಳಿ ನಿಮ್ಮ ಚೀಲದಲ್ಲಿ ದುಡ್ಡನ್ನು ಮಾರ್ಕೆಟಿಗೆ ಹಾಕದೆ ನಿಮ್ಮ ಚೀಲದಲ್ಲಿ ತುಂಬಿಟ್ಕೊಳ್ತಾ ಇರಿ. ಇವರು ಬಬಲ್ ಬಸ್ಟ್ ಆದಾಗ ಎಲ್ಲ ಚಪ್ಪಲಿ ಚಡ್ಡಿ ಕೈಲಿ ಹಿಡ್ಕೊಂಡು ಓಡ್ತಾರಲ್ಲ ಮಾರ್ಕೆಟಿಂದ, ಆವಾಗ ನೀವು ಬ್ಯಾಗಲ್ಲಿರೋ ದುಡ್ಡು ಹಿಡ್ಕೊಂಡು ಮಾರ್ಕೆಟಿಗೆ ಇಳಿರಿ, ಚೀಪ್ ಶಾಪಿಂಗಿಗೆ ಇಳಿರಿ ಅಂತ ತಜ್ಞರು ಹೇಳ್ತಾರೆ. ಸೊ ಪ್ರತಿ ಪತನವೂ ಕೂಡ ದುಡ್ಡು ಮಾಡೋ ಅವಕಾಶ ಅಂತ ನಾವು ಪದ ಬಳಸಲ್ಲ. ಚೀಪ್ ರೇಟಲ್ಲಿ ಸ್ಟಾಕ್ಸ್ ಬೈ ಮಾಡೋಕೆ, ಮೊದಲಿಗಿಂತ ಕಮ್ಮಿ ರೇಟಲ್ಲಿ ಸ್ಟಾಕ್ಸ್ ಬೈ ಮಾಡೋಕೆ ಪ್ರತಿ ಪತನವೂ ಕೂಡ ಅವಕಾಶ ಅಂತ ಯಾವುದೇ ಡೌಟ್ ಇಲ್ಲದೆ ಹೇಳ್ಬೋದು, ಕಮ್ಮಿ ರೇಟಲ್ಲಿ ಬೈ ಮಾಡೋದಕ್ಕೆ. ಜೊತೆಗೆ ಸ್ನೇಹಿತರೆ, SIP ಮಾಡೋರಿಗೆ ಜಾಸ್ತಿ ತಲೆಬಿಸಿ ಇಲ್ಲ. ಅವರು ಕಂಟಿನ್ಯೂಸ್ಲಿ ಹಾಕ್ತಾ ಹೋಗ್ತಿರ್ತಾರೆ, ರುಪಿ ಕಾಸ್ಟ್ ಅವರೇಜಿಂಗ್ ಮಾಡ್ತಾ ಇರ್ತಾರೆ. ಅವರು SIP ಆನ್ ಇಟ್ಟಿರ್ತಾರೆ. ಮಾರ್ಕೆಟ್ ಬಿದ್ದಾಗ ಅವರಿಗೆ ಜಾಸ್ತಿ ಯೂನಿಟ್ ಸಿಗುತ್ತೆ, ಜಾಸ್ತಿ ಶೇರ್ ಸಿಗುತ್ತೆ, ಅಥವಾ ಜಾಸ್ತಿ ಮ್ಯೂಚುವಲ್ ಫಂಡ್ ಯೂನಿಟ್ ಸಿಗುತ್ತೆ. ಮಾರ್ಕೆಟ್ ಜಾಸ್ತಿ ಇದ್ದಾಗಲೂ ಕಂಟಿನ್ಯೂ ಇಟ್ಟಿರ್ತಾರೆ. ಅದು ಅಲ್ಲಿಂದಲ್ಲಿಗೆ ಆವ್ರೇಜ್ ಆಗಿ ಅವರು ಒಂದು ಹೆಲ್ದಿ ರಿಟರ್ನ್ಸನ್ನು ಜನರೇಟ್ ಮಾಡ್ತಿರ್ತಾರೆ. ಶಿಸ್ತಿಂದ 5 ವರ್ಷ 10 ವರ್ಷ 15 ವರ್ಷ ಈ ರೀತಿಯೆಲ್ಲ ಹೂಡಿಕೆ ಮಾಡ್ತಾ ಹೋಗೋರು. ಸೊ ಅವ್ರಿಗೂ ಬಹಳ ಏನು ಚಿಂತೆ ಇಲ್ಲ. ಇನ್ನು ಮಾರ್ಗನ್ ಸ್ಟ್ಯಾನ್ಲಿ ಹೇಳಿದ ಹಾಗೆ ಫಿನಾನ್ಷಿಯಲ್ಸ್ ಅಂದರೆ ಬ್ಯಾಂಕ್, NBFC ಇವುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಮುಂದಿನ ದಿನಗಳಲ್ಲಿ. ಬಡ್ಡಿ ದರ ಕೂಡ ಕಮ್ಮಿ ಆಗೋದ್ರಿಂದ, ಮಾರ್ಕೆಟಲ್ಲಿ ಜನರ ಸ್ಪೆಂಡಿಂಗ್ ಕೂಡ ಜಾಸ್ತಿ ಆಗೋದ್ರಿಂದ ಲೋನ್ಸ್ಗೆ, EMIಗಳಿಗೆ ಜಾಸ್ತಿ ಡಿಮಾಂಡ್ ಬಂದು ಬ್ಯಾಂಕಿಂಗ್ ಮತ್ತು ನಾನ್ ಬ್ಯಾಂಕಿಂಗ್ ಹಣಕಾಸಿನ ಸಂಸ್ಥೆಗಳಿಗೆ ಬಿಸ್ನೆಸ್ ಚೆನ್ನಾಗಿ ಆಗ್ಬೋದು. ಅದೊಂದು ಸೆಕ್ಟರ್. ಹಾಗೆ ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಅಂದರೆ ಆಟೋಮೊಬೈಲ್, ಡ್ಯೂರಬಲ್ಸ್, ರಿಟೇಲ್, ಕ್ಯಾಪಿಟಲ್ ಗೂಡ್ಸ್ ಈ ಥರದ ಕಂಪನಿಗಳಿಗೂ ಕೂಡ ಒಳ್ಳೆ ಬಿಸ್ನೆಸ್ ಆಗ್ಬೋದು. ಭಾರತದಂತಹ ಡೊಮೆಸ್ಟಿಕ್ ಕನ್ಸಂಪ್ಷನ್ ಡ್ರಿವನ್ ಎಕಾನಮಿಯಲ್ಲಿ ಎಲ್ಲವೂ ಚೆನ್ನಾಗಿದ್ದಾಗ ಸಹಜವಾಗಿ ಈ ರೀತಿ ಕಂಪನಿಗಳು ಈ ಹಿಂದೆ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ. ಅರ್ನಿಂಗ್ಸ್ ಎಲ್ಲ ಚೆನ್ನಾಗಾಗಿದೆ ಇಂಥ ಕಂಪನಿಗಳದು. ಉಳಿದಂತೆ ಸ್ನೇಹಿತರೆ, ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಬೇಕು. ಅಂದರೆ ಬ್ಯಾಲೆನ್ಸ್ ಶೀಟ್ ಸ್ಟ್ರಾಂಗ್ ಇದೆಯಾ, ಪ್ರೈಸಿಂಗ್ ಪವರ್ ಹೇಗಿದೆ, ಮ್ಯಾನೇಜ್ಮೆಂಟ್ ಯಾವ ಥರ ಇದೆ ಎಲ್ಲ ಗಮನಿಸಬೇಕು. ರ್ಯಾಂಡಮ್ ಆಗಿ ಎಲ್ಲೋ ವಾಟ್ಸಪ್ಪಲ್ಲಿ ಬಂತು, ಯಾರೋ ಹೇಳಿದ್ರು, ಏನೋ ಒಂದು ಫ್ಯಾಷನ್ ಇದೆ ಸದ್ಯಕ್ಕೆ ಈ ಸೆಕ್ಟರ್ ಅಥವಾ ಈ ಕಂಪನಿ ಏನೋ ಆನ್ಲೈನ್ ಡೆಲಿವರಿ ಮಾಡಿಬಿಡುತ್ತಂತೆ, ಏನೋ ಕರೆಂಟದ ಬೈಕ್ ಕೊಟ್ಬಿಡ್ತಾರಂತೆ. ಸೊ ಈ ಥರದ್ದೆಲ್ಲ ಇರುತ್ತೆ, ನಿಜ, ಅದೆಲ್ಲ ಏನು ಕೆಟ್ಟದು ಅಂತಲ್ಲ. ಬಟ್ ಫಂಡಮೆಂಟಲ್ಸ್ನ ಮಹತ್ವ ಕೊಟ್ಟು ನೋಡಿ. ಪ್ರತಿ ಕಂಪನಿದು ಕೂಡ ಫಂಡಮೆಂಟಲ್ಸ್ ಚೆಕ್ ಮಾಡೋದು ಹೇಗೆ ಅಂತ ನಾವು ಈ ಹಿಂದೆ ಈ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಆ ರಿಪೋರ್ಟನ್ನು ಕೂಡ ನೀವು ಚೆಕ್ ಮಾಡ್ಬೋದು ಸ್ನೇಹಿತರೆ. ಜೊತೆಗೆ ವ್ಯಾಲ್ಯೂಯೇಷನ್ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್. ತುಂಬ ಓವರ್ ವ್ಯಾಲ್ಯೂಡ್ ಆಗಿರೋದನ್ನು ಮುಟ್ಟೋಕೆ ಹೋದರೆ ಕೈ ಸುಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಮೇಲಕ್ಕೆ ಹೋಗಿರೋದು ಕೆಳಗೆ ಬರಲೇಬೇಕು ಅಂತ ಹೇಳ್ತಾರೆ. ನೀವು ಮೇಲಕ್ಕೆ ಹೋದಾಗ ಹತ್ತಿ ಕೂತ್ಕೊಂಡ್ರೆ ನೆಕ್ಸ್ಟ್ ಜಾರ್ ಬಂಡಲ್ ಕೆಳಗೆ ಬಂದು ಬಿದ್ದುಬಿಡ್ತೀರಿ ಆ ಜಾರದಾಗ. ಅದ್ರ ಬದಲಿಗೆ ಕೆಳಗೆ ಬಿದ್ದಿರೋದು ಇನ್ನೇನು ಮೇಲೆ ಹತ್ತಕ್ಕೆ ಹೊರಟಿದೆ ಅನ್ನೋ ಟೈಮ್ನಲ್ಲಿ ನೀವು ಹತ್ಕೊಂಡ್ಬಿಟ್ರೆ ಆ ಏರು ಇರುತ್ತಲ್ಲ, ನೆಕ್ಸ್ಟ್ ಏರು, ಅದರಲ್ಲಿ ನೀವು ಮೇಲಕ್ಕೆ ಹೋಗ್ತೀರಿ. ಸೊ ಇವೆಲ್ಲ ಒಂದಷ್ಟು ಬೇಸಿಕ್ ಫಂಡಮೆಂಟಲ್ಸ್. ವ್ಯಾಲ್ಯೂಯೇಷನ್ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಬೆಲೆ ಇದೆಯಲ್ಲ, ಖರೀದಿ ಮಾಡ್ಬೇಕಾದ್ರೆ ನೀವೇನು ರೇಟ್ ಕೊಟ್ಟು ತೊಗೊಳ್ತೀರಿ, ಪ್ರೈಸ್ ಅದು ನೀವು ಪೇ ಮಾಡೋದು. ನಿಮಗೆ ಸಿಗೋದೇನು ಹೇಳಿ, ಪ್ರೈಸ್ ಅಲ್ಲ, ವಾಪಸ್ಸು ನಿಮಗೆ ಸಿಗೋದು ವ್ಯಾಲ್ಯೂ. ನೀವು ತಗೊಂಡ್ಮೇಲೆ ಅದಕ್ಕೆ ಬೇರೆಯವರು ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಅದ್ರ ಮೇಲೆ ಅದರ ಹಣೆ ಬರ ಡಿಸೈಡ್ ಆಗುತ್ತೆ. ಪ್ರೈಸ್ ವಾಟ್ ಯು ಪೇ, ವ್ಯಾಲ್ಯೂ ವಾಟ್ ಯು ಗೆಟ್. ಹಾಗಾಗಿ ಸ್ನೇಹಿತರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ, ವ್ಯಾಲ್ಯೂಯೇಷನ್ ಬಗ್ಗೆ. ಅಗೈನ್ ಫಂಡಮೆಂಟಲ್ಸ್ ಚೆಕ್ ಮಾಡೋದು ಹೇಗೆ ಅಂತ ನಾವು ರಿಪೋರ್ಟ್ ಮಾಡಿದ್ವಲ್ಲ, ಅದರಲ್ಲಿ ವ್ಯಾಲ್ಯೂಯೇಷನ್ ಬಗ್ಗೆ ಕೂಡ ಕವರ್ ಆಗುತ್ತೆ. ಜೊತೆಗೆ ತೈಲ ಬೆಲೆ ಮೇಲೆ ಒಂದು ಕಣ್ಣಿಟ್ಟಿರಿ ಸ್ನೇಹಿತರೆ. ಕಚ್ಚಾ ತೈಲ ಬೆಲೆ ಜಾಸ್ತಿ ಆದರೆ ಇನ್ಫ್ಲೇಷನ್ ಹೆಚ್ಚಾಗುತ್ತೆ, ಕಂಪನಿಗಳ ಮಾರ್ಜಿನ್ ಕಮ್ಮಿ ಆಗುತ್ತೆ. ಸುಮಾರು ಕಂಪನಿಗಳದು, ಏರ್ಲೈನ್ ಕಂಪನಿಗಳಿಂದ ಹಿಡಿದು ಟ್ರಾನ್ಸ್ಪೋರ್ಟೇಷನ್ ಕಂಪನಿಗಳಿಂದ ಹಿಡಿದು ಭಾರತದಲ್ಲಂತೂ ಬಹುತೇಕ ಕಂಪನಿಗಳದು. ಯಾಕಂದರೆ ಎಲ್ಲ ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ ಆಗಬೇಕಲ್ಲ. ಸರ್ವಿಸಸ್ ಕಂಪನಿಗೆ ಬಹಳ, ಸಾಫ್ಟ್ವೇರ್ ಸರ್ವಿಸಸ್, IT ಸರ್ವಿಸಸ್ ಅವರಿಗೇನು ತೈಲ ಬೆಲೆ ಭಾಳ ಇಂಪ್ಯಾಕ್ಟ್ ಆಗದೆ ಇರ್ಬೋದು. ಆದರೆ
ಟ್ರಾನ್ಸ್ಪೋರ್ಟ್ ಸರ್ವಿಸಸ್, ಏರ್ಲೈನ್ಗಳು, ಆಮೇಲೆ ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್, ಅದೆಲ್ಲದರಲ್ಲೂ ಕೂಡ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಪರಿಣಾಮ ಬೀರುತ್ತೆ. ಸೊ ತೈಲ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು, ಮತ್ತೆ $80 ಪರ್ ಬ್ಯಾರಲ್ ಆ ಥರದಕ್ಕೆ ಏನಾದರೂ ಬಂತು ಅಂತ ಹೇಳಿದ್ರೆ 3.16 ಚಿಲ್ಲರೆಯನ್ನು ಇನ್ಫ್ಲೇಷನ್ ಇದೆ, ಅದು ಶೂಟಪ್ ಆಗಲಿಕ್ಕೂ ಕಾರಣ ಆಗ್ಬೋದು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗೋಕ್ಕೂ ಕಾರಣ ಆಗ್ಬೋದು. ಮಾರ್ಕೆಟಲ್ಲಿ ದುಡ್ಡು ಬೆಲೆ ಕಳ್ಕೊಂಡ್ಬಿಡ್ಬೋದು. ಆಗ RBI ಮತ್ತೆ ಬಡ್ಡಿ ದರವನ್ನು ಜಾಸ್ತಿ ಮಾಡ್ತಾ ಲಿಕ್ವಿಡಿಟಿಯನ್ನು ಸ್ಕ್ವೀಸ್ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು. ಹಣದ ಓಡಾಟವನ್ನು ಕಮ್ಮಿ ಮಾಡೋಕ್ಕೆ RBI ಕೂಡ ಪ್ರಯತ್ನ ಪಡ್ಬೋದು. ಆಗ ಎಗೇನ್ ಮಾರ್ಕೆಟ್ಗೆ, ಓವರ್ ಆಲ್ ಎಕಾನಮಿಗೆ ನೆಗೆಟಿವ್ ಕೂಡ ಆಗಬಹುದು. ಸೊ ತೈಲ ಬೆಲೆ ಮೇಲೆ ಕಣ್ಣಿಟ್ಟಿರಿ. ಉಳಿದಂತೆ ಬೇಸಿಕ್ ಸೂತ್ರ, ಪೋರ್ಟ್ಫೋಲಿಯೋ ಡೈವರ್ಸಿಫೈ ಆಗಿರಬೇಕು. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲ ಕಡೆ ಡೈವರ್ಸಿಫೈ ಆಗಿರಬೇಕು. ಹಾಗೆ ಸೆಕ್ಟರ್ ಡೈವರ್ಸಿಫಿಕೇಶನ್ ಕೂಡ ಇಂಪಾರ್ಟೆಂಟ್. ಎಲ್ಲ ಬ್ಯಾಂಕಿಂಗೇ ಹಾಕಿಬಿಡ್ತೀನಿ, ಎಲ್ಲ ಫಿನಾನ್ಸೇ ಹಾಕಿಬಿಡ್ತೀನಿ, ಎಲ್ಲ IT ಹಾಕಿಬಿಡ್ತೀನಿ, ಎಲ್ಲ ಫಾರ್ಮಾ ಹಾಕಿಬಿಡ್ತೀನಿ. ಅವೆಲ್ಲ ರಿಸ್ಕಿ. ಅವೆಲ್ಲ ಡೈಲಿ ಮಾರ್ಕೆಟನ್ನು ಫಾಲೋ ಮಾಡಿಕೊಂಡು ಟ್ರೇಡ್ ಮಾಡ್ತಾರಲ್ಲ, ಅವರಿಗೆಲ್ಲ ಆ ಥರದ ಬೆಟ್ಗಳು ಸೂಟ್ ಆಗಬಹುದು. ಆದರೆ ಲಾಂಗ್ ಟರ್ಮ್ ಡಿಸಿಪ್ಲಿನ್ಡ್ ಡೈವರ್ಸಿಫೈಡ್ ಇನ್ವೆಸ್ಟರ್ಗೆ ಪೋರ್ಟ್ಫೋಲಿಯೋ ಡೈವರ್ಸಿಫೈಡ್ ಆಗಿರಲೇಬೇಕು. ಇನ್ನು ಕೀ ಟ್ರಿಗರ್ಸ್ನ ಅಬ್ಸರ್ವ್ ಮಾಡ್ತಾ ಇರಿ ಸ್ನೇಹಿತರೆ. ಬಜೆಟ್ ಘೋಷಣೆ, ಪಾಲಿಸಿ ರಿಫಾರ್ಮ್, RBI ನಿರ್ಧಾರಗಳು, ಅಮೆರಿಕದ ಫೆಡರಲ್ ಬ್ಯಾಂಕ್ ಕಾಮೆಂಟ್ರಿ, ಇದೆಲ್ಲವನ್ನು ನಾವು ನೋಡ್ತಾ ಇರಬೇಕು. ಜೊತೆಗೆ ಸ್ನೇಹಿತರೆ, ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡೋದ್ರೊಂದಿಗೆ ಸೇಫ್ ಸೈಡ್ ಫಿಕ್ಸೆಡ್ ಇನ್ಕಮ್ ಆ್ಯಸೆಟ್ಸಲ್ಲೂ ಕೂಡ, ಅದು ಫಿಕ್ಸೆಡ್ ಡೆಪಾಸಿಟ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಡೆಟ್ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಈ ರೀತಿ ಸೇಫರ್ ಸೈಡ್ ಕೂಡ ಒಂದಷ್ಟು ನಮ್ಮ ಅಲೋಕೇಶನ್ ಇಟ್ಕೊಳ್ಳೋದು, ಸೇಫರ್ ಸೈಡ್ ಒಂದಷ್ಟು ಅಮೌಂಟನ್ನು ಮೂವ್ ಮಾಡಿಟ್ಟಿರೋದು. ಅದು ಎಮರ್ಜೆನ್ಸಿ ಫಂಡಾ ಅಥವಾ ಈಕ್ವಿಟಿಯಲ್ಲಿ ಹೂಡಿಕೆಯಲ್ಲಿ, ಶೇರ್ ಅಥವಾ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆಗೆ ಮಾರ್ಕೆಟ್ ಬಿದ್ದಾಗ ಹಾಕೋಣ ಅಂತ ತೆಗೆದಿಟ್ಟಿರೋ ಅಪಾರ್ಚುನಿಟಿ ಫಂಡ ಯಾವ್ದಾದ್ರು ಆಗಿರ್ಬೋದು, ಅದು ಸೇಫರ್ ಸೈಡಲ್ಲಿ ಇಟ್ಟಿರೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. FD ಥರದ ಇನ್ಸ್ಟ್ರೂಮೆಂಟಲ್ಲಿ. ಸ್ಟೇಬಲ್ ಮನಿ ಪ್ಲಾಟ್ಫಾರ್ಮ್ನ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಭಾರತದ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ FDಯನ್ನು ಅಲ್ಲಿ ಚೆಕ್ ಮಾಡ್ಬೋದು, ಕಂಪೇರ್ ಮಾಡ್ಬೋದು. ಹತ್ತತ್ರ 9% ಬಡ್ಡಿದರ ಕೊಡ್ತಿರುವಂತಹ ಬ್ಯಾಂಕ್ಗಳು ಈಗಲೂ ಕೂಡ ಇದ್ದಾವೆ. ಅದು ಎಲ್ಲ ಡೌನ್ ಆಗ್ತಾ ಇದೆ, ವೇಗವಾಗಿ ಡೌನ್ ಆಗ್ತಾ ಇದೆ. RBI ಬಡ್ಡಿದರ ಕಟ್ ಮಾಡೋದು ಹಾಗೂ ಕೂಡ ಬ್ಯಾಂಕ್ಗಳು ಕೂಡ ಕಟ್ ಮಾಡ್ತಾ ಇದ್ದಾವೆ. 9.5% ಇದ್ದಿದ್ದು ಈಗ ಸ್ಟೇಬಲ್ ಮನಿಯಲ್ಲೂ ಕೂಡ 8.3-9% ಆಸುಪಾಸಿಗೆ ಇಳಿದು ಬಿಟ್ಟಿದೆ. ಮುಂದೆ ಹೋಗ್ತಾ ಹೋಗ್ತಾ ಹೀಗೆ 0.5% ಅಂತ ಡೌನ್ ಆಗಿ ಇಂಟ್ರೆಸ್ಟ್ ರೇಟ್ ಕಟ್ ಆಗ್ತಾನೆ ಹೋದರೆ 6% FD ಇಂಟ್ರೆಸ್ಟ್ ರೇಟ್ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಮುಂದಿನ ದಿನಗಳಲ್ಲಿ. ಆಲ್ರೆಡಿ ದೊಡ್ಡ ದೊಡ್ಡ ಬ್ಯಾಂಕ್ಗಳು ತುಂಬಾ ಡೌನ್ ಮಾಡಿ ಆಗಿದೆ, 7ರ ಆಸುಪಾಸಿಗೆ ಬಂದಾಗಿದೆ. ಆದರೆ ಸ್ಟೇಬಲ್ ಮನಿ ಇಲ್ಲಿರೋ ಕೆಲ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳು ಇವಾಗಲೂ ಕೂಡ ಹೈ ಇಂಟ್ರೆಸ್ಟ್ ರೇಟ್ ಅನ್ನು ಆಫರ್ ಮಾಡ್ತಾ ಇದ್ದಾವೆ. ನೀವು ಕೂಡ ಚೆಕ್ ಮಾಡ್ಬೋದು, ನೀವು FDಯನ್ನು ಬುಕ್ ಮಾಡ್ಬೋದು. ಇದು ಪ್ಲಾಟ್ಫಾರ್ಮ್ ಡೈರೆಕ್ಟ್ ಆಗಿ ಬ್ಯಾಂಕ್ಗಳೊಂದಿಗೆ ನಿಮ್ಮನ್ನು ಕನೆಕ್ಟ್ ಮಾಡುತ್ತೆ. ಬ್ಯಾಂಕ್ ನಿಮಗೆ FD ಸರ್ಟಿಫಿಕೇಟನ್ನು ಜನರೇಟ್ ಮಾಡಿ ಅಲ್ಲೇ ಕೊಡ್ತಾರೆ. ಎನಿ ಟೈಮ್ ವಿಡ್ರಾ ಕೂಡ ನೀವು ಅಲ್ಲಿಂದ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಸ್ಟೇಬಲ್ ಮನಿ ಲಿಂಕ್ ಇದೆ, ಆಸಕ್ತರು ಅದನ್ನು ಚೆಕ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.